ಸೇವೋತ್ತಮ ತರಬೇತಿ ದಿನಾಂಕ 19/1/2026 21/1/2026 ಆಡಳಿತಾತ್ಮಕ ತರಬೇತಿ ಸಂಸ್ಥೆಯ ವತಿಯಿಂದ ಉದ್ಘಾಟನೆ ಶ್ರೀಮತಿ ಸಾಧನಾ ಕೋಟೆರವರಿಂದ. ವಿವಿಧ ಇಲಾಖೆಗಳಿಂದ ತರಬೇತಿಗೆ ಹಾಜರಾದ ಅಧಿಕಾರಿಗಳು ಇಲಾಖಾವಾರು ವಿವರ. ಸೇವೋತ್ತಮ ಅಂಡ್ ಇಟ್ಸ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಡಾಕ್ಟರ್ ಸುದರ್ಶನ್ HM ಇವರು ತುಂಬ ಚೆನ್ನಾಗಿ ಉಪನ್ಯಾಸ ನೀಡಿದ್ದಾರೆ. ಗ್ರೀವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಬಗ್ಗೆ ಸಂದೇಶ್ S ನಾಯಕ್ ಇವರು ತುಂಬ ಚೆನ್ನಾಗಿ ಉಪನ್ಯಾಸ ನೀಡಿದ್ದಾರೆ. Recap on classes conducted on 19/1/2026 by Dr. Ramesh Babu. ಅದರಲ್ಲಿ 5 ಟೈಪ್ಸ್ ಆಫ್ ಸಿಟಿಸನ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವಿಸಸ್ ಆ್ಯಂಡ್ ಫಾರ್ ದ ಗೌರ್ಮೆಂಟ್ ಆ್ಯಂಡ್ ಅಕೌಂಟಬಿಲಿಟಿ ಬಗ್ಗೆ ದೀರ್ಘವಾಗಿ ಅದನ್ನ ಚರ್ಚೆಗಳನ್ನು ಮಾಡಿ ಆನ್ಲೈನ್ ಇರ್ಬೋದು, ಆಮೇಲೆ ಆಫ್ಲೈನ್ಗಳಿರ್ಬೋದು, ಡಿಜಿಟಲೈಸೇಷನ್ಗಳಿರ್ಬೋದು. ಈ ಗ್ಲೋಬಲೈಸೇಷನ್ನಲ್ಲಿ ಇವತ್ತು ನಾವು ಯಾವ ಥರ ಕಾರ್ಯವೈಖರಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅಂತ ಅನ್ನೋ ಬಗ್ಗೆಯೂ ಕೂಡ ಬಹಳ ಉತ್ತಮವಾದಂತಹ ಮಾಹಿತಿಗಳನ್ನು ನಮಗೆ ಡಾಕ್ಟರ್ ಸುದರ್ಶನ್ ಅವರು ಕೊಟ್ಟಂತಹ ಸಂದರ್ಭ. ಅದರಲ್ಲೂ ಕೂಡ ನಮ್ಮ ಕಲಾ ಆದಾಯದಲ್ಲಿ ಇವತ್ತು 4,68,000 ನಮ್ಮ ಮೇಲೆ ಸಾಲ ಇದೆ ಅಂತ ಅನ್ನೋದು ಕೂಡ ನಮಗೆ ಗೊತ್ತಾದಾಗ ಎಲ್ಲೋ ಒಂದು ಕಡೆ ಒಂದು ಭಯದ ವಾತಾವರಣ ಕೂಡ ನಮ್ಮ ಸೃಷ್ಟಿಯಾದಂಥ ಬೃಹತ್ ಭಾರತ ದೇಶದಲ್ಲಿ ಇಷ್ಟು ಸಾಲಗಾರರು ನಾವು ಕೂಡ ಇರುವ ಅಂತ ಹುಟ್ಟೋ ಮಗು ಮೇಲೂ ಕೂಡ ಆ ಸಾಲ ಇದೆ ಅಂತ. ಆ್ಯಂಡ್ ದೆನ್ ಎಷ್ಟು ಮುಂದಕ್ಕೆ ಮುಂದಿನ ಎರಡನೇ ಸೆಷನ್ ಬಂದು 2 ಮುಕ್ತಾಯಗೊಳಿಸುವಂಥದ್ದು ಮಿಸ್ಟರ್ ಸಂದೇಶ್ ನಾಯಕ್ ಸರ್ ಅವರನ್ನ ಅವರು ಕೂಡ ನಮಗೆ ಈ ಗವರ್ನೆನ್ಸ್ ಬಗ್ಗೆ ವಿಚಾರವಾಗಿ ನಮಗೆ ಎಲ್ಲ ಥರದ ಮಾಹಿತಿಗಳನ್ನು ಕೊಟ್ಟು ನಮಗೆ ಆಲ್ ಡೇಟಾ ಬೇಸ್ ಸ್ಟೋರೇಜ್ ಎಲ್ಲಿದೆ ನಮ್ಮ ಗೌರ್ಮೆಂಟ್ KSBC ಬಗ್ಗೆ ಮತ್ತೆ ಅವರ ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇಂದಿನ ರೀಕ್ಯಾಪ್ ಸಿಂಹಾವಲೋಕವನ್ನು ನೋಡ್ತಾ ಈಗ ಮತ್ತೆ ಈಗಿನ ಸೆಷನ್ ಮತ್ತೆ ಅವರು ಮುಂದುವರಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 20/1/2026 CPGRAMS ಆ್ಯಂಡ್ IPGRS ಬಗ್ಗೆ ಸಂದೇಶ್ S ನಾಯಕ್ ರವರು ತುಂಬ ಚೆನ್ನಾಗಿ ಉಪನ್ಯಾಸ ನೀಡಿದ್ದಾರೆ ಮತ್ತು ಪ್ರಾಕ್ಟಿಕಲ್ ತರಬೇತಿಯ ವಿವರಣೆಯನ್ನು ಸಹ ನೀಡಿರುತ್ತಾರೆ. ರೈಟ್ ಟು ಸರ್ವಿಸ್ ಆ್ಯಕ್ಟ್ ಸಕಾಲ ಶ್ರೀಮತಿ ಮೇಘನಾ ಅರಸ್ M ಇವರು ಚೆನ್ನಾಗಿ ಉಪನ್ಯಾಸ ನೀಡಿದ್ದಾರೆ ಮತ್ತು ಸಕಾಲ ಪೋರ್ಟಲ್ ಪ್ರಾಕ್ಟಿಕಲ್ ತರಬೇತಿಯ ವಿವರಣೆಯನ್ನು ಸಹ ನೀಡಿರುತ್ತಾರೆ. ಸರ್ವಿಸ್ ಡೆಲಿವರಿ ಮೆಕ್ಯಾನಿಸಮ್ ಶ್ರೀ ಶಿವಕುಮಾರ್ KH ಇವರು ತುಂಬ ಚೆನ್ನಾಗಿ ಉಪನ್ಯಾಸದ ಜೊತೆಗೆ ಡಿಜಿಟಲ್ ಯುಗದ ವಿವರಣೆ ಸಹ ನೀಡಿದ್ದಾರೆ. ಇವಾಗ ನಮ್ಮ ಪೋರ್ಟಲ್ ಕೂಡ ಇದೆ, ಅಲ್ಲೂ ಕೂಡ ಅರ್ಜಿ ಹಾಕ್ಬೋದು, ಸೇವಾ ಸಿಂಧುದಲ್ಲೂ ಕೂಡ ಅರ್ಜಿಯನ್ನು ತಾವು ಹಾಕ್ಬೋದು. ಇದರ ಜೊತೆಗೆ ಹಾಗಾದ್ರೆ ನಾಡಕಚೇರಿ ಫುಲ್ ಪ್ರೂಫ್ ಇತ್ತ ಅಂತ ನಮ್ಮದಿ ಕೇಂದ್ರದ ಹೆಂಗ್ ಮಾಡಿ. ಸಾಫ್ಟ್ ಸ್ಕಿಲ್ಸ್ ಶ್ರೀಮತಿ ಶ್ರೀವಲ್ಲಿ AJ ರವರು ನೀಡಿದ ಉಪನ್ಯಾಸ ಎಕ್ಸಲೆಂಟ್ ಆಗಿತ್ತು. ಜೊತೆಗೆ ಡಿಜಿಟಲ್ ಯುಗದ ವಿವರಣೆ ಮತ್ತು ನಾವು ಯಾವ ರೀತಿಯಾಗಿ ತಯಾರಿರಬೇಕೆಂದು ತಿಳಿಸಿರುತ್ತಾರೆ ಹಾಗೂ ಎಲ್ಲರ ಗಮನ ಒಂದೆಡೆಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಅದನ್ನ ಯಾಕೆ ಜಾರಿ ತರುವಂತ ಪ್ರಮೇಯ ಬಂತು? ಯು ಆರ್ ರೈಟ್ ಸರ್. ವರ್ಲ್ಡ್ ವಾರ್ ಆಗಿಲ್ಲ ಸರ್, ನಾವು ವಾರ್ ಮಾಡ್ತಾ ಇದ್ವಿ ಯಾರ ಜೊತೆ? ಸಿಟಿಸನ್ಸ್ ಜೊತೆ. ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಮ್ಮಲ್ಲಿರುವಂತಹ ಸರ್ವಿಸಸ್ ಒನ್ ಆಫ್ ದ ಬೆಸ್ಟ್ ಸರ್ವಿಸಸ್ ಇದೆ. ಎವ್ರಿಥಿಂಗ್ ಇಸ್ ಆನ್ ಪೇಪರ್. ಲೆಸ್ ಪೇಪರ್ ಅಂದ್ರೆ ಯಾರು? ಅವರ ಟೆಕ್ನಾಲಜಿ, ರೈಟ್? We are everything is in black and white, or we call it as in the white paper, but we are not. Recap on classes conducted on 21/2026 by Prakash S and Ravi M Murgod. ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಲ್ಲರಿಗೂ. ಮೊದಲನೇದಾಗಿ ನಮ್ಮ ಕೋಆರ್ಡಿನೇಟರ್ಸ್ಗೆ ಎಲ್ಲರೂ ಪರವಾಗಿ ಬೆಳಗಿನ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ರಿಸೋರ್ಸ್ ಪರ್ಸನ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಸಂದೇಶ್ ಮಾಡಿದ್ದು ಈ ಗವರ್ನೆನ್ಸ್ ಫಾರ್ ಗುಡ್ ಗವರ್ನೆನ್ಸ್ ನಿಜವಾಗ್ಲೂ ನಮಗೆ ಇದ್ರ ಬಗ್ಗೆ ಬಹಳಷ್ಟು ಎಷ್ಟೊಂದು ಬ್ಯಾಕ್ ಇದರಲ್ಲಿ ಎಷ್ಟೊಂದು ಜೊತೆ ಮಿಂಗಲ್ ಆಗಿ
ನೀವು ಸ್ವಲ್ಪ ಐಡಿಯಾಸನ್ನ ಶೇರ್ ಮಾಡಿಕೊಂಡು ಎಂಡ್ ಪಾಯಿಂಟ್ ವರೆಗೆ ನೀವೆಲ್ಲರೂ ಲಿಂಕಲ್ಲಿದ್ರೆ ಇಟ್ ವಾಸ್ ಗುಡ್ ಅನ್ನೋದನ್ನ ನಾನು ನನ್ನ ಒಪಿನಿಯನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ ಅಂಡ್ ಆಲ್, ಥ್ಯಾಂಕ್ ಯು. ಸಕಾಲ ಬಗ್ಗೆ ಮೇಘಾ ಡಿ ಸಿ ಆಫೀಸ್ ಸಕಾಲ ಕಂಪ್ಯೂಟರ್ದವರು ನಮಗೆ 100 ಇಲಾಖೆಗಳ 1181 ಸೇವೆಗಳ ಬಗ್ಗೆ ತಿಳಿದಿದ್ರು ಮತ್ತು ಅದನ್ನು ಎಲ್ಲ ರೀತಿ ಡೆಮೋ ಮಾಡಿಕೊಟ್ಟಿದ್ರು. ಹಾಗಾಗಿ ಅವರಿಗೆ ನಮ್ಮ ಎಲ್ಲ ಅಭ್ಯರ್ಥಿಗಳ ಪಕ್ಷಿ ಮತ್ತು AKI ಪರವಾಗಿ ಅವರಿಗೆ ಅಭಿನಂದನೆ. ಸೇವೋತ್ತಮ ಸರ್ಟಿಫಿಕೇಷನ್ ಬೈ ಡಾಕ್ಟರ್ ಜಾನಕಿ ರಾಮ್ ಇವರು ಆನ್ಲೈನ್ ಮುಖಾಂತರ ನೀಡಿದ ಉಪನ್ಯಾಸ ಎಕ್ಸಲೆಂಟ್ ಆಗಿತ್ತು. Excellent one. You hit the card and say something. What do you say? Why did you hit him? Why did you hit my child? Yeah. Right? Immediately he stops crying. First step. ಟೆಕ್ನಿಕಲ್ ಸ್ಕಿಲ್ಸ್ ಬೈ ಚೇತನ್ ಎಂ ಇವರು ನೀಡಿದ ಉಪನ್ಯಾಸ ಚೆನ್ನಾಗಿತ್ತು. ಜೊತೆಗೆ ಲೋಕಲ್ ಮಿನಿಸ್ಟರ್ಸ್ಗಳು ಎಲ್ಲರೂ ಕೂಡ ಒಂದು ಜನಸ್ಪಂದನ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಸೊ ತಾವುಗಳು ಕೂಡ ಇಲಾಖೆ ಡಿಪಾರ್ಟ್ಮೆಂಟ್ ಹೆಡ್ಗಳಾಗಿ ತಾವುಗಳು ಕೂಡ ಅಟೆಂಡ್ ಮಾಡಿದ್ದೀವಿ. ಅದರಲ್ಲಿ ಬರುವಂತ ನಾನಾ ರೀತಿಯ ಗ್ರೀವೆನ್ಸ್ಗಳನ್ನ ಕೂಡ ನಾವು ನೋಡಿದ್ದೇವೆ. ಸೊ ಇಲ್ಲಿ ಬರುವಂತ ಗ್ರೀವೆನ್ಸ್ಗಳನ್ನ ಒಂದು ಅಕೌಂಟೆಬಿಲಿಟಿ ಇಟ್ಕೋಬೇಕಾಗ್ತದೆ. ಸೊ ಅಕೌಂಟೆಬಿಲಿಟಿನ ಇಟ್ಕೊಂಡು ಮತ್ತೆ ಆ ಜನರಿಗೆ ಮತ್ತೆ ರಿಪ್ಲೈನ ಕೊಡಬೇಕಾದ್ರೆ ಸೊ ಅದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡೋದಕ್ಕೆ ಸೊ ನಾವು ಈ IPGRS ಪೋರ್ಟಲ್ಗಳನ್ನ ಬಳಕೆ ಮಾಡ್ಕೊಳ್ತೇವೆ. ಸೊ ಈ ಬಳಕೆ ಮಾಡಿಕೊಂಡು ಸೊ ಅವ್ರಿಗೆ MS ಆಫೀಸ್ ಅಂಡ್ ಆಫೀಸ್ ಬಗ್ಗೆ ಶ್ರೀಮತಿ ಶ್ರುತಿ ಇವರು ನೀಡಿದ ಉಪನ್ಯಾಸ ಚೆನ್ನಾಗಿತ್ತು. ಸೇವೋತ್ತಮ ಕೇಸ್ ಸ್ಟಡೀಸ್ ಬೈ ಶ್ರೀಮತಿ ಗಾಯತ್ರಿ ವಿದ್ಯಾ ಪಾಟೀಲ್ ಇವರು ನೀಡಿದ ಉಪನ್ಯಾಸದೊಂದಿಗೆ ಸೇವೋತ್ತಮ ವಿಷಯದ ಬಗ್ಗೆ ಶಿಬಿರಾರ್ಥಿಗಳಿಂದ ಗ್ರೂಪ್ ಚಟುವಟಿಕೆಗಳು ಮಾಡಿಸಿ ಎಲ್ಲರೂ ತಮ್ಮ ತಮ್ಮ ಇಲಾಖೆಯಲ್ಲಿ ಯಾವ ಸೇವೆ ಮಾಡಬೇಕೆಂದು ಗುರಿಯನ್ನು ಹೊಂದಿ ಸೇವೆಯನ್ನು ಉತ್ತಮಪಡಿಸಬೇಕೆಂದು ಮತ್ತು ತರಬೇತಿ ಉದ್ದೇಶವನ್ನು ಸಾಕಾರಗೊಳಿಸಬೇಕೆಂದು ಎಲ್ಲರನ್ನೂ ಉತ್ತೇಜಿಸಿ ಅಂತಿಮವಾಗಿ ಪ್ರಮಾಣಪತ್ರವನ್ನು ವಿತರಿಸಿದರು. ಅವರಿಗೆ ವೈಯಕ್ತಿಕವಾಗಿ ಮತ್ತು ಶಿಬಿರಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅತಿ ದೊಡ್ಡ ರಾಜಸ್ವ ಬರ್ತಕ್ಕಂಥ ಇಲಾಖೆ ಹೇಗೆ ಅದ್ರ ಕರ್ತವ್ಯ ಕಲೆಕ್ಷನ್ ಆಫ್ ರೆವೆನ್ಯೂ ಕಂಟ್ರೋಲ್ ದಿ illicit and illegal activities ಕಾನೂನು ಬಾಹಿರವಾಗಿರ್ತಕ್ಕಂಥ ಅಕ್ರಮ ಮತ್ತೆ ನಕಲಿ ಮುದ್ರೆಗಳನ್ನು ತಡೆಗಟ್ಟಿ ಸರ್ಕಾರದ ರೆವಿನ್ಯೂವನ್ನು ಹೆಚ್ಚಿನ ಮಾಡತಕ್ಕಂಥದ್ದು ರಾಜಸ್ವವನ್ನು ಇವೆಲ್ಲ ರಾಜಸ್ವ ಸಂಗ್ರಹಣೆ ತೆರಿಗೆಗೆ ತೊಂದರೆ ಆಗ್ತದೆ. ಅಂತವನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಹಳ್ಳಿಗಳಲ್ಲಿ ಗ್ರಾಮ ಸಭೆಯ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಜೊತೆಯಲ್ಲಿ ಅದರಿಂದ ಅಕ್ರಮ ಮತ್ತು ನಕಲಿ ಮತ್ತು ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಸಹ ನಾವು ಪ್ರೊಜೆಕ್ಟ್ ಮಾಡ್ತೇವೆ. ಹಿಂದಿನ ನಾವು ದಾಳಿ ಸಂದರ್ಭದಲ್ಲಿ ಸಿಕ್ಕಂತ ಮೆಟೀರಿಯಲ್ ತೋರಿಸ್ಬಿಟ್ಟು ಅದರಿಂದ ಯಾವ ರೀತಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ. ಅದ್ರ ಹಿಂದೆ ಟ್ರಾಜಿಡಿ ಆಗ್ಬಿಟ್ಟು ಸುಮಾರು ಜನ ಸತ್ತು ಹೋಗಿದ್ದಾರೆ ಲಿಕ್ಕರ್ ಟ್ರಾಜಿಡಿಯಲ್ಲಿ. ಏಕೆಂತಂದ್ರೆ ಅವರ ವೈಜ್ಞಾನಿಕವಾಗಿ ತಯಾರು ಮಾಡತಕ್ಕಂಥ ಮದ್ಯವನ್ನು ಕುಡಿದರೆ ಪ್ರಾಣಕ್ಕೆ ಅಪಾಯ. ಹೀಗಾಗಿ ಸಾಕಷ್ಟು ಸರಿ ಅವರು ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಸಾಮಾನ್ಯವಾಗಿ ಎಲೆಕ್ಷನ್ ಮುಂದೆ ಚುನಾವಣೆ ಸಂದರ್ಭಗಳಲ್ಲಿ ಇನ್ಸಿಡೆಂಟ್ ಆಗಿ ಸಾಕಷ್ಟು ಅದ್ರ ಬಗ್ಗೆ ಸರ್ಕಾರ ಗಂಭೀರವಾದ ಕ್ರಮ ತಗೊಂಡ ನಂತರ ನಾವು ಕೆಲವು ನಮ್ಮದೇ ಅಧಿಕಾರಿಗಳು ಅದನ್ನ ಕಾರ್ಯನಿರ್ವಹಿಸ್ಬಿಟ್ಟು ಎಕ್ಸ್ಪರ್ಟ್ ಜೊತೆಗೆ ಎಸ್ಕಾರ್ಟ್ ನೋಡಿ ಕಳಿಸ್ಬಿಟ್ಟು ಸಂಬಂಧಪಟ್ಟ ಡಿಪೋಗಳಿಗೆ ವಿದೌಟ್ ಟ್ಯಾಕ್ಸ್ ಅನ್ನು ಒಪ್ಪಿದ ಬದಲು ಈಗ ವಿತ್ ಟ್ಯಾಕ್ಸ್ ಉದಾಹರಣೆ ಹೇಳ್ಬೇಕಂದ್ರೆ ನಮಗೆ ಒಂದು 20 ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ಕೇವಲ 2,000 ಕೋಟಿ ರಾಜಸ್ವ ಇತ್ತು. ಈಗ 43,000 ಕೋಟಿ. ನಮ್ಮ ಇಲಾಖೆಯಲ್ಲಿ ಬದಲಾವಣೆ ಆಗಿದೆ. ಏನಪ್ಪಾ ಅಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇದೆ. ಅದು HIV AIDS ಅಲ್ಲಿ ಬರುತ್ತೆ ಮೇಡಮ್. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಮೇಡಮ್. ಯುವರ್ ಹೆಲ್ತ್ ಆರ್ ಪ್ರಿಯಾರಿಟಿ ಅನ್ನೋದನ್ನ ಧ್ಯೇಯವನ್ನ ಬದಲಾವಣೆ ಆಗಿದೆ. ಆ ಉದ್ದೇಶಕ್ಕೋಸ್ಕರ ರಾಜ್ಯ ಸರ್ಕಾರ ಗೃಹ ಆರೋಗ್ಯ ಅನ್ನೋ ಒಂದು ಸ್ಕೀಮ್ ಮಾಡಿದ್ರು. ಅದರಲ್ಲಿ ಪ್ರತಿ ಮನೆಗೆ ಹೋಗ್ಬಿಟ್ಟು ಏನ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇದೆಲ್ಲ BP, ಶುಗರ್, ಡಯಾಬಿಟಿಕ್, ಪ್ಯಾರಾಲಿಸಿಸ್, ವಾಟ್ ಎವರ್ ಕ್ಯಾನ್ಸರ್ ಅದನ್ನ ಡಯಾಗ್ನೋಸ್ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಇದರಿಂದ ನಮ್ಮ ಆರೋಗ್ಯ ಇಲಾಖೆ ಅಂದ್ರೆ ನಿಮ್ಮ ಆರೋಗ್ಯ
ನಮ್ಮ ಬದ್ಧತೆ. ಯುವರ್ ಹೆಲ್ತ್ ಅವರ್ ಪ್ರಯಾರಿಟಿ ಅನ್ನೋ ಉದ್ದೇಶಕ್ಕೆ ಈಗ ಬದಲಾವಣೆ ಆಗಿರೋದು. ಅದಕ್ಕೆ ನಾವು ವಿಷನ್ ಏನಪ್ಪ, ಟು ಅಚೀವ್ ಹೆಲ್ತ್ ಫಾರ್ ಆಲ್, ಎಲ್ಲರಿಗೂ ಆರೋಗ್ಯ ಸರಿಯಾದ ರೀತಿಯಲ್ಲಿ ಸಿಗಬೇಕು ಅಂತ. The service and planning, for everything the planning is required, isn't it? For any work, the planning is the must. For in health sector, the HR, everything is target approach nowadays. Because health policy, what we can say, there are the most of the programs are coming, but with the target, and even our registration of the mothers and birth rate and everything is required also. And encouraging in-service education is very, very important. One thing is, now I came for the training purpose. It is also a type of in-service hospital. They are called them as nowadays pints. They are come with the problems. Pints, the word which is not used in OD in court and all those things. Pints is also used in our sector also. Then disease control. Disease control is very important. Now, last 3-4 years back, you heard the COVID, how it menaced the whole world. That is why disease control, how our government has controlled, you know, all those things. And MCH services, MCH, maternal and child health services. Our main goal also maternal child health services and brain health services. All those things is nowadays emerged in our department. Health promotion and health protection, health promotion, health protection, and curation of the diseases. All those things. Thank you for. 350 ಜನ ಮಾತ್ರ ನೌಕರರು ಈ ರಾಜ್ಯದಲ್ಲಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಕೇವಲ 350 ಜನ ನೌಕರರು, ಡೆಪ್ಟಿ ಡೈರೆಕ್ಟರ್ ಇಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು P1 ವರೆಗೂ ಬರೀ 350 ಜನ ನೌಕರರು ಮಾತ್ರ ಇದ್ದಾರೆ. ಈ 350 ಜನ ನೌಕರರು ಈ ರಾಜ್ಯದಲ್ಲಿರುವಂತಹ 7 ಲಕ್ಷ ಮಂದಿಗೆ ಕೋಟಿ ಮಂದಿಗೆ ಆಹಾರ ಧಾನ್ಯವನ್ನು ವಿತರಣೆ ಮಾಡ್ತಾ ಇದ್ವಿ. ಕೆಲವರಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು, ಕೊಡ್ತಾ ಇದೀವಿ. APL ಕಾರ್ಡ್ ಹೊಂದಿರೋರ್ಗೂ ಸುಧಾ 15 ರೂಪಾಯಿ ಹಣ ಪಡೆದು ಅವ್ರಿಗೂ ರೇಷನ್ ಕೊಡ್ತಾ ಇದೀವಿ. BPL ಕಾರ್ಡ್ ಹೊಂದಿರೋರಿಗೆ ಉಚಿತವಾದ ರೀತಿಯಲ್ಲಿ ಆಹಾರ ಧಾನ್ಯವನ್ನು ನಾವು 7 ಕೋಟಿ ಜನಕ್ಕೆ ಕೇವಲ 350 ನೌಕರರು ಆಹಾರವನ್ನು ಒದಗಿಸ್ತಾ ಇದೀವಿ. ಇದು ನಮ್ಗೆ ತುಂಬಾ ಹೆಮ್ಮೆ ಆಗ್ತಿದೆ. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ರಾಜೀವ್ ಚಾವ್ಲಾ ಸಾಹೇಬರು ಮತ್ತು ಹರೀಶ್ ಗೌಡ ಸಾಹೇಬರು ಮತ್ತು ಈಗಿನ ಶ್ರೀ ಹರ್ಷಗುಪ್ತಾ ಸಾಹೇಬರು. ಈ ಇಲಾಖೆಯನ್ನ ರಾಜ್ಯದಲ್ಲಿ ಒಂದು ಹಂತಕ್ಕೆ ತಂದು ಇಂಥ ಬೃಹದಾಕಾರ ಕೆಲಸನ ಬರೀ 350 ಜನ ಮಾಡುವಂತ ರೀತಿ ತಿಳಿಸಿತ್ತು ಅಂದ್ರೆ ಹರ್ಷಗುಪ್ತಾ ಸಾಹೇಬರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ನಮ್ಮ ಇಲಾಖೆಗೆ ಬಂದ್ರೆ, ನಮ್ಮ ಇಲಾಖೆಯಲ್ಲಿ ಅನೇಕ ಸೇವೆಗಳು ಸಾರ್ವಜನಿಕರಿಗೆ ಉಚಿತ ರೀತಿಯಲ್ಲಿ ನೀಡ್ತೀವಿ. ನಮ್ಮಲ್ಲಿ ಯಾವುದೋ ಹಣ ತಗೊಳ್ಳಲ್ಲ. ಉದಾಹರಣೆಗೆ ಪಡಿತರ ಚೀಟಿ ವಿತರಣೆ ಮಾಡೋದು. ಪಡಿತರ ಚೀಟಿ ಹೊಂದಿಲ್ಲದ ಬಡವರ್ಗದ ಜನರಾಗಿದ್ರೆ ಅವರ ಆಧಾರ್ ಕಾರ್ಡ್ ಮತ್ತು ಅವರ ಇನ್ಕಮ್ ಸರ್ಟಿಫಿಕೇಟ್, ಒಬ್ಬರ ಕುಟುಂಬದ ಒಬ್ಬರ ಇನ್ಕಮ್ ಸರ್ಟಿಫಿಕೇಟ್ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿ ನೇರವಾಗಿ ನಮ್ಗೆ ಬರ್ತದೆ. ಆ ವ್ಯಕ್ತಿ ತಾಲೂಕು ಕಚೇರಿ ಹತ್ರ ಅದು ಬೇಕಿಲ್ಲ, ನಾವೇ ಆ ಅರ್ಜಿನ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಂಡು ಆ ಅರ್ಜಿನ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿ BPL ಗೆ ಅರ್ಹನಿದ್ದಾನೆ ಅಂದ್ರೆ ಅವನಿಗೆ BPL ಕಾರ್ಡ್ ಕೊಡ್ತೀವಿ. APL ಕಾರ್ಡ್ ಅರ್ಹನಿದ್ರೆ APL ಕಾರ್ಡ್ ಕೊಡ್ತೀವಿ. ಆ ಸಮಯದಲ್ಲೂ ಸುಧಾ ಕೆಲವರು ಮರೆಮಾಚಿ ಸುಳ್ಳು ಮಾಹಿತಿ ನೀಡಿ ಕೆಲವರು BPL ಕಾರ್ಡ್ ಅನ್ನು ತಗೊಂಡಿದ್ದವರು ಇದ್ದಾರೆ. ಅಂತವರ ಕಾರ್ಡ್ ವಿತರಣೆ ಆದ ನಂತರ ಹಂತವಾಗಿ ಬೇರೆ ಇಲಾಖೆಗಳಿಂದ ಪರಿಶೀಲನೆ ಮಾಡಿ ಅವರು ವಂಚನೆ ಮಾಡಿ BPL ಕಾರ್ಡ್ ಕೊಟ್ಟಿದ್ರೆ ಅವ್ರಿಗೆ ಆ ಕಾರ್ಡ್ನ APL ಆಗಿ ಪರಿವರ್ತಿಸಿದ್ವಿ. ಉದಾಹರಣೆಗೆ ಕಳೆದ ತಿಂಗಳು ಸುಮಾರು 8 ಲಕ್ಷ ಪಡಿತರ ಚೀಟಿಗಳನ್ನ APL ಪಡಿತರ ಚೀಟಿಗಳನ್ನಾಗಿ ರಾಜ್ಯದಲ್ಲಿ ಪರಿವರ್ತನೆ ಮಾಡಿದ್ವಿ. ಅದು ಅಂದ್ರೆ ಉಚಿತವಾಗಿ ಆಹಾರ ಧಾನ್ಯ ವಿತರಣೆ. ನಮ್ಮಲ್ಲಿ ಪ್ರತಿ ತಿಂಗಳು ಪ್ರತಿ ವ್ಯಕ್ತಿಗೆ ಈಗ ಪ್ರಸ್ತುತ ಒಬ್ಬ ವ್ಯಕ್ತಿಗೆ 10 kg ಹಂಗೆ ಆ ಪಡಿತರ ಚೀಟಿಯಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಅಷ್ಟು ಜನ 10 kg ಆಹಾರ ಧಾನ್ಯ ನೀಡ್ತಾರೆ.
ಈ ತಿಂಗಳು ಆ ಕಾರ್ಡ್ಗೆ ಎಷ್ಟು ಅಕ್ಕಿ ಹಂಚಿಕೆ ಆಗಿದೆ, ನಮ್ಮ ಕಾರ್ಡಲ್ಲಿ 5 ಜನ ಇದ್ದಾರೆ, 5 ಜನಕ್ಕೆ 50 ಕೆಜಿ ಅಕ್ಕಿಯಾಗಿ ಪಡಿತರ ವಿತರಣೆ ಮತ್ತು ಪಡಿತರ ಚೀಟಿ ವಿತರಣೆ ಬಗ್ಗೆ ಸಂಪೂರ್ಣವಾಗಿ ಆನ್ಲೈನ್ ಆಗಿದೆ. ಎಲ್ಲ ಆನ್ಲೈನ್ ಅಲ್ಲೇ ನಮ್ಮಲ್ಲಿ ಬರುತ್ತೆ. ನಮ್ಮ ಇಲಾಖೆ ಮಾಹಿತಿಗಳು ಕೂಡ ನಮ್ಮ ಇಲಾಖೆ ವೆಬ್ಸೈಟ್ ನಲ್ಲಿ ಆನ್ಲೈನ್ ಅಲ್ಲೇ ಗೊತ್ತಾಗುತ್ತೆ. ನಂತರ ಹೊರ ರಾಜ್ಯದವರು ಇಡೀ ಭಾರತ ದೇಶದಲ್ಲಿ ಎಲ್ಲೇ ಪಡಿತರ ಚೀಟಿ ತಗೊಂಡ್ರು ಸುಧಾ ಬಿಹಾರದವರು ಬಂದು ಅವ್ರ ಪಡಿತರ ಚೀಟಿ ಕೊಟ್ಟು ನಮ್ಮ ರೇಷನ್ ತಗೋಬಹುದು. ನಮ್ಮ ಕರ್ನಾಟಕದವರು ಮಹಾರಾಷ್ಟ್ರದಲ್ಲಿ ಇದ್ರೆ ಅಲ್ಲೇ ರೇಷನ್ ತಗೋಬಹುದು. ರೇಷನ್ ತಗೊಳಕ್ಕೆ ಇದೇ ನಿರ್ದಿಷ್ಟವಾದ ಅಂಗಡಿ ಅಂತಲ್ಲ, ಒನ್ ನೇಷನ್ ಒನ್ ರೇಷನ್ ಆ ತರ ಮಾಡಿದ್ರೆ ಇಡೀ ರಾಜ್ಯದ ಇಡೀ ದೇಶದಲ್ಲಿ ಎಲ್ಲೇ ಹೋದ್ರು ಸುಧಾ. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಸಲ ಕೂಗೋದ್ರಲ್ಲಿ 1955 ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್, ಆ ಆಕ್ಟ್ ಅಡಿಯಲ್ಲಿ ಈ ಇಲಾಖೆ ಉತ್ಪತ್ತಿಯಾಗಿ ಈಗ ಆ ಅಡಿಯಲ್ಲಿ ನಮಗೆ ಕಾಲಂ 4ರಲ್ಲಿ ನಮಗೆಲ್ಲ ಅಧಿಕಾರನ ವಿಕೇಂದ್ರೀಕರಣ. ರೇಷನ್ ಕಾರ್ಡ್ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ಆಹಾರಕ್ಕಾಗಿನೇ ರೇಷನ್ ಕಾರ್ಡ್ ತಗೊಳ್ತಾ ಇಲ್ಲ, ಹೆಲ್ತ್ ಪರ್ಪಸ್ ತಗೊಳ್ತಾರೆ. ಯಾರೇ ಶ್ರೀಮಂತ ಆದ್ರೂ ನನಗೆ ಕ್ಯಾನ್ಸರ್ ಇದೆ, ಕಿಡ್ನಿ ಪ್ರಾಬ್ಲಮ್, ಹೃದಯ ಒಂದು ಸುತ್ತಲೇ ಹೊಡಿಸಿದೆ, ರೇಷನ್ ಕಾರ್ಡ್ ಓನ್ಲಿ ಫಾರ್ ರೇಷನ್. ಆದ್ರೂ ಜನ ಅತಿ ಆಸೆಯಿಂದ ರೇಷನ್ ಕಾರ್ಡ್ BPL ಕಾರ್ಡ್ಗೆ ಒತ್ತಡಗಳು ಮತ್ತೆ ರಾಜಕೀಯ ಪ್ರಭಾವ ಅದು ಇದು ಬೆಳೆಸಿ ಏನೋ ಮಾಡಿ ತಗೊಳ್ತಾರೆ. ತಗೊಂಡ್ಮೇಲೆ ಅಲ್ಲಿ ಹೋಗಿ ನೀವು ಅವರು ಉಚಿತವಾಗಿ ತಗೊಂಡ್ರೆ ಆ ಸೌಲಭ್ಯಕ್ಕೋಸ್ಕರನೇ ಎಲ್ಲರೂ ರೇಷನ್ ಕಾರ್ಡ್ಗೆ ಮುಗಿಲ್ ಬೀಳ್ತಾ ಇದ್ದಾರೆ. ರಾಜ್ಯದಲ್ಲಿ 1,40,40,00,000 ಪಡಿತರ ಚೀಟಿ ಇದೆ, ಆದ್ರೆ ರಾಜ್ಯದಲ್ಲಿ ಇರೋದೇ SDG ಗೋಲಲ್ಲಿ ನಮ್ದೊಂದು ಹಸಿವು ಮುಖ ಅಂತ ಹೇಳ್ತಾರೆ. ಅದನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲರಿಗೂ ಕಾರ್ಡ್ ಕೊಟ್ಟಿದೆ. ಅಂತ್ಯೋದಯ ಕಾರ್ಡ್ ಅಂತ ಇದೆ, BPL ಕಾರ್ಡ್ ಇದೆ. ಅಂತ್ಯೋದಯ ಕಾರ್ಡ್ಗೆ 35 kg ಅಕ್ಕಿ, BPL ಕಾರ್ಡ್ಗೆ 5 kg ಅಕ್ಕಿ ತರ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ನೆಕ್ಸ್ಟ್ 5 kg ಅಡಿಷನಲ್ 5 kg ಅಂತ ಇದೆಲ್ಲ ಮಾಹಿತಿ ಕಾರ್ಡ್ ಅವರು ರಿಜಿಸ್ಟರ್ಡ್ ಮೊಬೈಲ್ ಹೋಗುತ್ತೆ. ಇಷ್ಟು ಸೇವೆಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ನಿಮ್ಗೆ ಎಲ್ರಿಗೂ ಕೊಟ್ಟಿರೋ ಫಾರ್ಮ್ಸ್ಗಳು ಸಾಲಲ್ಲ ಅಂತ ಕಾಣಿಸುತ್ತೆ. ಅಷ್ಟು ಸೇವೆಗಳಿದೆ. ದಾಯಕವಾದಂತ ಸೇವೆನ ಕೊಡುವಂಥದ್ದು. ಯಾಕೆಂದ್ರೆ ಪ್ರತಿಯೊಂದು ಒಂದು ಮನುಷ್ಯನ ಜೀವನ ಪ್ರಾರಂಭ ಆಗುವುದು ಕಂದಾಯ ಇಲಾಖೆ ಮೂಲಕ. ಅಂದ್ರೆ ಒಂದು ಮಗು ಹುಟ್ಟಿದಾಗ ಮಗುಗೆ ಕೊಡುವಂತ ಜನನ ಪ್ರಮಾಣ ಪತ್ರ ಕಂದಾಯ ಇಲಾಖೆಯಿಂದ ಕೊಡಲಾಗುತ್ತದೆ. ಅದೇ ರೀತಿ ಬದುಕು ಕಟ್ಕೊಳ್ಳಿಕ್ಕೆ ಒಂದು ದಾಖಲಾತಿ, ಭೂಮಿಯ ದಾಖಲಾತಿಯನ್ನ ಸಹ ಕಂದಾಯ ಇಲಾಖೆಯಿಂದ ಕೊಡುವಂಥದ್ದು. ಭೂಮಿ ಮ್ಯೂಟೇಷನ್ ಇರ್ಬೋದು, RTC ಅವರ ಹಕ್ಕುಪತ್ರ ಇರ್ಬೋದು. ಅದೇ ರೀತಿ ಅವರ ಸೇವೆ, ಅವರ ಒಂದು ಎಜುಕೇಶನ್ ಸಂದರ್ಭದಲ್ಲಿ ಅವ್ರಿಗೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಮತ್ತೆ ವಾಸಸ್ಥಳ ದೃಢೀಕರಣ ಪತ್ರ ಇರ್ಬೋದು, ಮತ್ತೆ ಅವರ ನೌಕರಿ ಸಂದರ್ಭದಲ್ಲಿ ಅವರಿಗೆ ಅವರ ಕುಟುಂಬದ ಆದಾಯ ಮತ್ತೆ ಅವರಿಗೆ ಬೇಕಾದಂತ ಇದ್ರೆ ವಂಶವೃಕ್ಷ ಇರ್ಬೋದು, ಬೇರೆ ಎಲ್ಲಾ ತರ ಸರ್ಟಿಫಿಕೇಟ್ಸ್ ಅನ್ನ ಒಬ್ಬ ನಾಗರಿಕನ ಜೀವಿತಾವಧಿನಲ್ಲಿ ಏನೆಲ್ಲ ಸರ್ಟಿಫಿಕೇಟ್ಸ್ ಬೇಕು ನಮ್ಮಿಂದಲೇ ನೀಡಲಾಗ್ತಾ ಇದೆ. ಅದನ್ನ ಟೈಮ್ ನಲ್ಲಿ ಆನ್ಲೈನ್ ನಲ್ಲಿ ಮತ್ತೆ ಯಾವುದೇ ರೀತಿಯ ಒಂದು ಡಿಲೇಗೆ ಅವಕಾಶ ಇಲ್ಲದಿರೋ ರೀತಿಯಲ್ಲಿ ಈಗಿನ ಪರಿಸ್ಥಿತಿನಲ್ಲಿ ಅದನ್ನ ನಾವು ಸೇವೆನ ಕೊಡ್ತಾ ಇದ್ವಿ. ಅದೇ ರೀತಿ ಮನುಷ್ಯನ ಅಂತ್ಯ ಆದ್ಮೇಲೆ ಅಂದ್ರೆ ಅವನ ಡೆತ್ ಆದ್ಮೇಲೆ ಡೆತ್ ಸರ್ಟಿಫಿಕೇಟ್ ನಾವೇನೆ ಕೊಡೋದು. ಸೊ ಹಾಗಾಗಿ ಒಂದು ಪ್ರತಿಯೊಬ್ಬರು ನಾಗರಿಕರಿಗೆ, ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಕಂದಾಯ ಇಲಾಖೆ ನಿಕಟಪೂರ್ವಕವಾಗಿದೆ ಮತ್ತೆ ಅದು ತುಂಬಾ ಎಸೆನ್ಷಿಯಲ್ ಸರ್ವಿಸ್ ಅನ್ನ ಒಳಗೊಂಡಿದೆ. ಇದರಲ್ಲಿ ಸಹ ಕಂದಾಯ ಇಲಾಖೆ ಅಡಿಯಲ್ಲೇ ಬರ್ತಾ ಇರುವುದು. ಅದರಲ್ಲಿ ನಾವು ಮುಂಚೂಣಿನಲ್ಲಿ ಇದ್ದೀವಿ. ಇಡೀ ದೇಶಕ್ಕೆ ಇದನ್ನ ಅದೇ ಸ್ಟೇಟ್ ಲೆವೆಲ್ ಇಂದ ಇದನ್ನ ಅವ್ರ ಗಮನಕ್ಕೆ ಬಂದ್ರೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ. ಯಾಕಂದ್ರೆ ಬಹಳ ಪ್ರತಿಯೊಂದು ಮಾಡೆಲ್ ನಲ್ಲೂ ಇಡೀ ನೇಷನ್ಗೆ ನಾವು ಫಸ್ಟ್ ಇದ್ದೀವಿ. ಭೂಮಿ ಇಂಪ್ಲಿಮೆಂಟೇಷನ್ ಆಗಿದ್ದು ಫಸ್ಟ್ ಕರ್ನಾಟಕದಲ್ಲೇನೆ. ಈಗ ಪ್ರೆಸೆಂಟ್ ಆಗಿ ಭೌತಿಕದ ಆಂದೋಲನ ಅಂತ ಆಗ್ತಾ ಇದೆ. ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಈಗ ಯಾರು ಡೆತ್ ಆಗಿರ್ತಾರೆ, ಆ 4-5 ತಲೆಮಾರು ಜನ ಅವರ ಖಾತೆಯನ್ನ ಮಾಡಿಸ್ಕೊಂಡೇ ಇರಲ್ಲ. ಈಗ ವಾಲಂಟ್ರಿ ಆಗಿ ನಮ್ಮ ವಿಲೇಜ್ ಅಕೌಂಟೆಂಟ್ಸ್, ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವರ ಆಧಾರ್ ಮತ್ತೆ RTC ನಲ್ಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಫ್ಲೆಕ್ಸ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರ ಹೆಸರುಗಳಿಗೆ ಯಾರು ಪ್ರೆಸೆಂಟ್ ಇದ್ದಾರೆ ಅವ್ರಿಗೆ ಖಾತೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದು ಇಡೀ ರಾಜ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಹಾಗಾಗಿ ಮೊನ್ನೆ ರೆವಿನ್ಯೂ ಮಿನಿಸ್ಟ್ರು ಇದನ್ನ ಅಪ್ರಿಸಿಯೇಷನ್ ಮಾಡಿದ್ದಾರೆ. ಸೊ ನಾವು ಇಡೀ ಸ್ಟೇಟ್ ನಲ್ಲೂ ಮಂಡ್ಯ ಯೂನಿಕ್ ಆಗಿದೆ. ಯಾಕೆ ಮಂಡ್ಯ ಯೂನಿಕ್ ಆಗಿದೆ ಅಂತ ಹೇಳಿದ್ರೆ ಭೂಮಿ ಇಂಪ್ಲಿಮೆಂಟೇಷನ್ ಪ್ರಾರಂಭವಾಗಿದ್ದು ಮಂಡ್ಯದಲ್ಲಿನೇ. ಪ್ರತಿಯೊಂದು ಏನಾದ್ರು ಸ್ಕೀಮ್ಸ್ ಏನಾದ್ರು ಫಸ್ಟ್ ಏನಾದ್ರು ಪೈಲಟ್ ಸರ್ವೆ ಮಾಡ್ತಾರೆ ಅಂದ್ರೆ ಅದು ಮಂಡ್ಯದಿಂದನೇ ಪ್ರಾರಂಭ ಆಗುತ್ತೆ. ಸಕ್ಸಸ್ ರೇಟು ಮಂಡ್ಯದಲ್ಲೇ ಇದೆ. ಹಾಗಾಗಿ ನಾವು ಮಂಡ್ಯದಿಂದ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅನ್ನಲಿಕ್ಕೆ
ಖುಷಿ ಲೈಕ್ ಇವ್ರು ಮಾಡಿರೋದು ನೋಡಿ ಕರೆಕ್ಟ್ ಆಗಿಲ್ಲ. ಈಗ ನಾವು ಸೇವಕಂಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಹಾಕಿದ್ರು, ಏನೆಲ್ಲ ಮಾಡಬೇಕು ಅಂತ ಹಂಗೆ ಲಿಸ್ಟ್ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಸೇವೆಗಳು, ನಿಮ್ಮ SOPಗಳು, ಮತ್ತೆ ಕೈಪಿಡಿ ನಿಮ್ಮ ಹತ್ರ ಇರೋದು ಪ್ರತಿಯೊಂದು ಅದೇ ರೀತಿಯಲ್ಲಿ ನೀವು ಲಿಸ್ಟ್ ಮಾಡಿದ್ದೀರಾ. ಇದ್ರ ಬೇಸಿಸ್ ಮೇಲೆ ನೀವು ಆಕ್ಚುಲಿ ಸೇವಕನ್ ಸರ್ಟಿಫಿಕೇಶನ್ಗೆ ನೀವು ಬರಿಬಹುದು. ಚಾಟ್ಗೋಸ್ಕರ ಒಂದ್ಸರಿ ಕ್ಲಾಪ್. We included 3 departments here, higher education and pre-university education, and one ma'am is there from the Department of Stamps and Registration. So education is ಮುಖ್ಯ ಅಂತ ನಿಮಗೆ ಗೊತ್ತಾಗಿದೆ. ಕಬೀರ್ ಹೇಳ್ತಾರೆ ಒಂದು ಕಡೆ, if Guru and God appears in front of me, first I bend my head to Guru, then to God ಅಂತ. So ಪೇರೆಂಟ್ಸ್ ಮಕ್ಕಳಿಗೆ ಜೀವ ಕೊಡ್ಬೋದು, ಆದರೆ ಬೀಜ ಟೀಚರ್ಸ್ ಜೀವನ ಕೊಡ್ತೀವಿ. ಅಂದ್ರೆ ಈಗ ನಾವು ಫುಡ್ ಅಂಡ್ ಸಿವಿಲ್ಸ್ಗಿಂತ ಗ್ರೇಟ್. ಗುರುಭ್ಯೋ ನಮಃ. ಯಾಕೆಂದ್ರೆ ನಾವು ಗ್ರೇಟ್ ಆಗ್ಬೇಕಂದ್ರೆ ನಿಮ್ಮಿಂದ ಕಲ್ತಿ ಬಂದು ಗ್ರೇಟ್ ಆಗಿದ್ದೀವಿ. ಇನ್ನೊಂದು, ಇಲ್ಲಿ ಗುರುಗಳಿಗೆ ನಾವು ಇಷ್ಟು ಜನದ್ದು ಇನ್ಕ್ಲೂಡಿಂಗ್ ನಮ್ಮ ಸೃಷ್ಟಿಕರ್ತರೆ ನಾವು ಈ ಗುರುಗಳು. ಗುರು ಅಂದ್ರೆ ಅಲ್ಟಿಮೇಟ್. ಹಾಗಾಗಿ ಗುರು ಬ್ರಹ್ಮ. ನೀವು ATI-ನಲ್ಲೂ ವಿದ್ಯಾರ್ಥಿಗಳು ಮತ್ತು ಅಲ್ಲೇ ಫಿಲಾಸಫಿ ಪ್ರೊಫೆಸರ್ ನಾವು ಅದೇ ಅದರಲ್ಲಿ ಫಸ್ಟ್ ನಾವು ಒಂದು ಸಿಟಿಜನ್ ಚಾರ್ಟರ್ ತಗೊಂಡಾಗ ಅಕಾಡೆಮಿ ಆಗಿರ್ಬೋದು, ಮಾಸ್ಟರ್ಸ್ಗಳಾಗಿರ್ಬೋದು ಅಥವಾ ಸ್ಕಾಲರ್ಶಿಪ್ಸ್ಗಳಾಗಿರ್ಬೋದು, ಇವಾಗ ಡಿಜಿಟಲ್ ಮಾಧ್ಯಮಗಳಾಗಿ ಡಿಜಿಟಲ್ ಯುಗದೊಳಗಡೆ ಸ್ಟ್ಯಾಂಡರ್ಡ್ಸ್ಗಳು. ಈಗ ನಾವು ಡಿಗ್ರಿ ಕಾಲೇಜಲ್ಲಿ ಅಥವಾ PU ಬೋರ್ಡ್ನಲ್ಲಿ ನಾವು ಟೀಚರ್ ಆಗಿ ನಾವು ಸರ್ಕಾರದ ನೇಮಕಗಳನ್ನು ಹೊಂದಬೇಕು ಅಂತಂದ್ರೆ ಸರ್ವಿಸ್ ಸ್ಟ್ಯಾಂಡರ್ಡ್ಸ್ಗಳು ನಮಗೆ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ನಮಗೆ ನ್ಯಾಕ್ ಇರ್ಬೋದು ಮತ್ತೆ IQAC ಇರ್ಬೋದು. ಅಲ್ಲಿ ನ್ಯಾಕ್ ಮತ್ತೆ IQACಗಳಲ್ಲಿ ನಮ್ದು ಸ್ಟ್ಯಾಂಡರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನಮ್ದು ಸ್ಟ್ಯಾಂಡರ್ಡ್ಸ್ಗಳು ಯಾವ ತರ ಇದೆ, ಕ್ವಾಲಿಟಿ ಯಾವ ತರ ಇದೆ, ಕಾಲೇಜಿನ ಒಂದು ಪ್ರೊಫೆಷನಲಿಸಮ್ಸ್ಗಳು ಯಾವ ತರ ಇದೆ, ಆಮೇಲೆ ಕ್ಲಾಸ್ ರೂಮ್ ಟೀಚಿಂಗ್ಸ್ಗಳು ಯಾವ ತರ ಇದೆ, ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ಗಳನ್ನ ಇಂಟ್ರಾಕ್ಷನ್ಸ್ಗಳು ಯಾವ ತರ ಇದೆ, ಇದೆಲ್ಲ ಕೂಡ ಸರ್ವಿಸ್ ಸ್ಟ್ಯಾಂಡರ್ಡ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ನಮ್ಗಳದ್ದು ಒಂದು ರಿಪೋರ್ಟ್ಗಳನ್ನ ತಗೊಳ್ಬೇಕನ್ನೋ ಸಂದರ್ಭದಲ್ಲಿ ಸ್ಟೂಡೆಂಟ್ ಅಸೆಸ್ ಮಾಡ್ತಾ ಇರ್ತಾರೆ. ಈ ಟೀಚರ್ದು ಕ್ವಾಲಿಟಿಗಳು ಹೇಗೆ ಅಂತ ಅನ್ನೋದನ್ನ ಸ್ಟೂಡೆಂಟ್ ಅಸೆಸ್ ಮಾಡಬೇಕಾದಾಗ ನಮಗೆ ಈ ತರ ಟ್ರೈನಿಂಗ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಇಂಪಾರ್ಟೆಂಟ್ ಅಲ್ಲಿ ದ ಸರ್ವಿಸ್ ಸ್ಟ್ಯಾಂಡರ್ಡ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಅಂಡ್ ದೆನ್ ದ ಗ್ರಿನಮೆನ್ಸ್ ಅಂಡ್ ರೆಡ್ರೆಸಲ್ ಮೆಕ್ಯಾನಿಸಮ್ ಇದು ನಮ್ಗೆ ಬಹಳ ಬೇಕಲೇಬೇಕಾಗಿರುತ್ತೆ. ಯಾಕೆಂತಂದ್ರೆ ಗ್ರಿನಮೆನ್ಸ್ ಅನ್ನೋದನ್ನ ನಾವೀಗ ಎಲ್ಲ ಒಂದು ನಾವು ಈ ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಅಲ್ಲಿ ನಾವು ಅದನ್ನ ನೋಡ್ತಾ ಬರ್ತಾ ಇದ್ವಿ. ನೋಡಿದಾಗ ಅಲ್ಲಿ ಗ್ರಿನಮೆನ್ಸ್ ರೆಡ್ರೆಸ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ, ಒಂದು ಈಗ ಹೆಣ್ಮಕ್ಳ ಕಾಲೇಜಲ್ಲಿ ನಾವು ಪಾಠ ಮಾಡೋದ್ರಿಂದ ನಮಗೆ ಎಷ್ಟು ಸಂದರ್ಭದಲ್ಲಿ ನಮಗೆ ಅವ್ರ ಕುಂದುಕೊರತೆಗಳೇನಿರುತ್ತೆ ಅಂತ ಅನ್ನೋದ್ರ ಗೊತ್ತಾಗಲ್ಲ. ಆಗ ಅದರದೇ ಆದಂತ ಒಂದು ಸೆಲ್ ಅನ್ನ ನಾವು ಇಟ್ಟಾಗ ಮಕ್ಕಳುಗಳಲ್ಲಿ ಡೈರೆಕ್ಟ್ ಆಗಿ ಹೋಗಿ ತಮ್ಮ ಕಂಪ್ಲೇಂಟ್ಸ್ ಗಳನ್ನ ಲಾಡ್ ಮಾಡಿ ಅಥವಾ ಆಗಿರುವಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ಳಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟ್ಯಾಂಡರ್ಡ್ ಟೂಲ್ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿ ಲೇಡಿ ಸ್ಟಾಫ್ ವಿಲ್ ಬಿ ದ ಹೆಡ್ ಆಫ್ ದ ಇದು ಕಮಿಟಿಗೆ. ಆ ಕಮಿಟಿಗೆ ಲೇಡಿ ಸ್ಟಾಫ್ ಯಾರಿರ್ತಾರೆ ಮೇಡಮ್, ಅವರು ಕೂಡ ಸೀನಿಯರ್ ಪ್ರೊಫೆಸರ್ ಅಥವಾ ಸೀನಿಯರ್ ಟೀಚರ್ ಅಂತ ನಾವು PU ಟೀಚರ್ ಅಂತ ಅವರು ಇದಕ್ಕೆ ಇದಾಗಿರುತ್ತೆ. ಆಮೇಲೆ ಬೋರ್ಡ್ ಇದನ್ನ ಎಲ್ಲಂತಾನೆ ಮಾಡಿ ಇದಕ್ಕೆ ಟೀಚರ್ ನಾಮಿನೇಟ್ ಮಾಡಿದ್ರು. ತಡೆ ಅಂತ ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಮಕ್ಕಳುಗಳು ಲೆಟರ್ ಹಾಕೋದು ಅಂತಂದ್ರೆ ಕೆಲವು ಟೀಚರ್ಸ್ಗಳನ್ನೇ ಹೆಣ್ಮಕ್ಳ ತರದಲ್ಲಿ ಹೆಸರುಗಳನ್ನ ಬರೆದು ಹಾಕಿದಂತಹ ಸಂದರ್ಭಗಳು ತುಂಬಾ ಇದ್ದು, ತುಂಬಾ ಎಂಕ್ವೈರಿಗಳಾದಾಗ ನೇರವಾಗಿ ಮಗುನೇ ಹೋಗಿ ಆ ಒಂದು ರೆಡ್ರೆಸಲ್ ಸೆಲ್ ಅಲ್ಲಿ ಕಂಪ್ಲೇಂಟ್ ನ ಲಾಡ್ಜ್ ಮಾಡುವಂತದನ್ನ ಇದನ್ನ ಮಾಡೋದು. ಇದನ್ನು ಕೂಡ ಸ್ಟ್ಯಾಂಡರ್ಡ್ ಮಾಡಲಿಕ್ಕೆ ನಮಗೆ ಆಗುತ್ತೆ. ಅಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ಗಳು ಅಂತಂದ್ರೆ ಟ್ರೈನಿಂಗ್ಸ್. ಈಗ ನಾವೆಲ್ಲ ಬೈದೇವಲ್ಲ, ನಮಗೆಲ್ಲ ಈ ಟ್ರೈನಿಂಗ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟ್ರೈನಿಂಗ್ ನೆಕ್ಸ್ಟ್ ಡಿಜಿಟಲ್ ಇಂಟಿಗ್ರೇಷನ್ ಅಂತ. ಡಿಜಿಟಲ್ ಇಂಟಿಗ್ರೇಷನ್ ಅಂತ ಬಂದಾಗ ಆ ಅಂಬ್ರೆಲಾ ಕೆಳಗಡೆ ಈಗ ಒಂದು ಸ್ಟೂಡೆಂಟ್ ಮಾಸ್ಟರ್ ಡಿಗ್ರಿ ಅಥವಾ ಡಿಗ್ರಿಗೆ ಅಡ್ಮಿಷನ್ ಬಂದ ತಕ್ಷಣನೇ ಪ್ರತಿಯೊಂದು ಸ್ಟೂಡೆಂಟ್ ಹತ್ರನೂ ಇಮೇಲ್ ID ಅಂತ ಇರಬೇಕು. ಇಮೇಲ್ ID ಕ್ರಿಯೇಟ್ ಮಾಡಿಸಿ ಅವ್ರಿಗೆ ಪ್ರತಿಯೊಂದು ಅಡ್ಮಿಷನ್ಗೆ ಪ್ರಾಸೆಸ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಆನ್ಲೈನ್ದು ಸರ್ವಿಸ್ ಗೊತ್ತಾಗಬೇಕಾಗುತ್ತೆ. ಈಗ ಹೊಸ ನ್ಯೂಸ್ ಏನು ಅಂದ್ರೆ UCMS ಆಗಲಿ ಪ್ರತಿಯೊಂದು ಈಗ ಯಾವುದೇ ಸ್ಟೂಡೆಂಟ್ಗೂ ಮಾರ್ಕ್ಸ್ ಕಾರ್ಡ್ ಕೊಡಲ್ಲ, ಎಲ್ಲ ಡಿಜಿಲಾಕರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗಿರೋದ್ರಿಂದ ಅವ್ರಿಗೆ ಅದ್ರ ನಾಲೆಡ್ಜು ತಿಳಿಲಿ ಅಂತ ವರ್ಕ್ಶಾಪ್ಗಳು ಆಮೇಲೆ ಕೋರ್ಸ್ಗಳೆಲ್ಲ ಮಾಡಿ ಯಾರು ಹೊರಗಡೆಯಿಂದ ಬಂದು ಅವ್ರಿಗೆ ಹೇಳ್ಕೊಡ್ತಾರೆ. ಅದು ಡಿಜಿಟಲ್ ಪ್ರತಿಯೊಂದು ಮಗುಗೂ ಪ್ರತಿಯೊಂದು ಸ್ಟೂಡೆಂಟ್ಗೂ ಆಪ್ರೇಟ್ ಹೇಗೆ ಮಾಡೋದು, ಮಾರ್ಕ್ಸ್ ಕಾರ್ಡ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ಓರಿಯಂಟೇಷನ್ ಎಲ್ಲ ಮಾಡಿ ಮಾಡ್ತಾರೆ. ಅದು ಬಿಟ್ಟರೆ ಮಾಡ್ತಾರೆ ರಿಲೇಟೆಡ್ ಅಕಾಡೆಮಿಕ್ ಕೋರ್ಸಸ್ಸು. ಕೆಲವು ಸಾರಿ ಈಗ ನಮಗೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಆಗಲಿ ಅಥವಾ ಲಾ ಹೇಗೆ ಬಳಸಬೇಕು ಅನ್ನೋದಕ್ಕೆಲ್ಲ ನಾವೇ ಕ್ಲಾಸ್ ರೂಮಲ್ಲಿ ಅಥವಾ ಕಾಲೇಜಲ್ಲಿ ವರ್ಕ್ಶಾಪ್ಗಳು ಮಾಡ್ತೀವಿ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ತ್ ತಗೋತೀವಿ, ಅಂಥವರೆಲ್ಲ ಬಂದು ಹೆಲ್ತ್ ಡಿಪಾರ್ಟ್ಮೆಂಟು ಕಾನೂನು ಇರೋ ಪ್ರೋಗ್ರಾಮು
ಮತ್ತೆ ನ್ಯೂಟ್ರಿಷನ್, ಫುಡ್ ಅಂಡ್ ನ್ಯೂಟ್ರಿಷನ್ ಅವ್ರಿಗೆ ಹೇಗೆ ಬೇಕು, ಎಷ್ಟು ನೆಸೆಸಿಟಿ, ಪ್ರತಿಯೊಂದು ಪ್ರೋಗ್ರಾಮ್ಗಳು ಪ್ರತಿ ವಾರದಲ್ಲಿ ಒಂದಾದ್ರೂ ಇದ್ದೇ ಇರುತ್ತೆ. ಅದ್ರ ಮೂಲಕ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀವಿ. ಮತ್ತೆ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರಲ್ ಮ್ಯಾನೇಜ್ಮೆಂಟ್ ಅಂತ. ಇನ್ಫ್ರಾಸ್ಟ್ರಕ್ಚರಲ್ ಮ್ಯಾನೇಜ್ಮೆಂಟ್ ಸರ್ ಇವಾಗ ನಮಗೆ ಸರ್ಕಾರದಲ್ಲಿ 440 ಡಿಗ್ರಿ ಕಾಲೇಜ್ ಇದೆ ನಮ್ಮ ಕರ್ನಾಟಕದಲ್ಲಿ, ಗವರ್ನಮೆಂಟ್ ಕಾಲೇಜಸ್. ಅಷ್ಟು ಕಾಲೇಜ್ಗಳನ್ನ ನೀವು ಈಗ ನೋಡ್ಕೊಂತಂದ್ರೆ ನಿಮ್ಗೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಎಲ್ಲ ಒಂದು ಸ್ಟ್ಯಾಂಡರ್ಡೈಸ್ ಆಗಿದೆ, ಒಂದು ಮಾನಿಟರಿಂಗ್ ಸಿಸ್ಟಮ್ ಬಹಳ ಅದ್ಭುತವಾಗಿದೆ. ಅದರಲ್ಲಿ ನಮ್ಮ IAS ಅಧಿಕಾರಿಗಳು ನಮ್ಗೆ ಯಾರಿದ್ದಾರೆ, ಮತ್ತೆ ಹೈಯರ್ ಎಜುಕೇಶನ್ ಮತ್ತೆ ಟ್ರೈಬಲ್ಗಳಲ್ಲಿ ಮತ್ತೆ ಹಾಡಿಗಳಲ್ಲಿ ಓದ್ತಿರುವಂತಹ ಮಕ್ಕಳುಗಳು ಇವತ್ತು ಹೆಚ್ಚು ಡಿಗ್ರಿ ಕಾಲೇಜಿಗೆ ಬಂದು ಸೇರಿ ವಿದ್ಯೆಯನ್ನು ಕಲಿತಾ ಇರುವಂತದ್ದು ಕೂಡ ಈ ಒಂದು ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ಸ್ ಅಲ್ಲಿ ಬರುತ್ತೆ. ಹಾಗಾಗಿ ಇದು ಶಾರ್ಟ್ ಆಗಿ ನಾವು ಇನ್ನಷ್ಟು ಇಂಪ್ರೂವ್ಮೆಂಟ್ ಗಳನ್ನ ಮಾಡಿದೀವಿ. ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿ ನಾವು ನಮ್ಮ ಹೈಯರ್ ಅಥಾರಿಟಿ ಮತ್ತೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಮತ್ತೆ PU ಬೋರ್ಡ್ ಮತ್ತೆ ಆಮೇಲೆ ಹೈಸ್ಕೂಲ್ ಬೋರ್ಡ್ಗೆ ನಾವು ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾ ನಾವು ಇನ್ನೂ ಇದ್ರದ್ದೊಂದು ಸ್ಟ್ಯಾಂಡರ್ಡ್ ಅನ್ನ ನಾವು ಮುಂದುವರಿಸಬಹುದು ಅಂತ ಹೇಳ್ತಾ ಸಲಹೆ ಕೊಡ್ತಾ ಇದ್ದೀವಿ. ಹಾಗೆ ಇದ್ರ ಜೊತೆಗೆ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದೀವಲ್ಲ, ಇದ್ರ ಜೊತೆಗೆ ನಮ್ಮಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತ NSS ಇದೆ ನಮಗೆ, ಮತ್ತೆ NCC ಇದೆ, ರೆಡ್ ಕ್ರಾಸ್ ಇದೆ, ಸ್ಕೌಟ್ಸ್ ಅಂಡ್ ಗೈಡ್ಸ್. ಇವೆಲ್ಲ ಇಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಗಳಿದಾವೋ ಆ ಎಲ್ಲ ಡಿಪಾರ್ಟ್ಮೆಂಟ್ ನಾವು NSS ಅಲ್ಲಿ 7 ದಿನ ಕ್ಯಾಂಪ್ ಅನ್ನ ಮಾಡ್ತೀವಿ. NSS ಕ್ಯಾಂಪ್ ಅನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಅವೇರ್ನೆಸ್ ಅನ್ನ ಮಾಡಿಸೋಕೆ ಅವರನ್ನ ಕರೆಸಿ ನಾವು ಕ್ಲಾಸಸ್ ಅನ್ನ ಕೊಡ್ತೀವಿ, ಮತ್ತೆ ಅವೇರ್ನೆಸ್ ಅನ್ನ ಮಾಡಿಸ್ತೀವಿ. ಕಾನೂನು ಅರಿವನ್ನು ಮೂಡಿಸೋಕೆ ವಿದ್ಯಾರ್ಥಿಗಳಿಗೆ ನಾವು ಅದನ್ನ ತಿಳಿಸ್ಕೊಡ್ತೀವಿ. ಅವರ ಮುಖಾಂತರ ನೆಕ್ಸ್ಟ್ ಉಳಿದ ವಿದ್ಯಾರ್ಥಿಗಳಿಗೂ ಸಹ ಅವಕಾಶ ರೇಂಜ್ ಅಲ್ಲಿ ಇದೆ ಅಂತ ಕಾಲೇಜಲ್ಲಿ ನಾವೇ ಇಷ್ಟಪಡ್ತೀನಿ. ನಮ್ಮ ಡಿಗ್ರಿ ಕಾಲೇಜ್ ಯೂನಿಫಾರ್ಮ್ ಫ್ರೀ ಇರಲ್ಲ, ಗೌರ್ಮೆಂಟ್ ಕಾಲೇಜ್ ಆದ್ರೂ ಯೂನಿಫಾರ್ಮ್ ಯಾರು ಫ್ರೀ ಕೊಡಲ್ಲ. ಎಷ್ಟೋ ಬಡ ಮಕ್ಕಳಿಗೆ ನಾವು ಟೀಚರ್ಸ್ ಎಷ್ಟು ಸಾಧ್ಯತೆನೋ ಅಷ್ಟು ಟೀಚರ್ಸ್ ಫ್ರೀ ಆಗಿ ಯೂನಿಫಾರ್ಮ್ ನ ಕೊಡಿಸ್ತೀವಿ. ಮತ್ತೆ ಎಷ್ಟೋ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗಲ್ಲ, ಟೀಚರ್ಸ್ ಫೀಸ್ ಕಟ್ಟಿಸ್ತಾರೆ. ಈ ತರದ್ದು ನಾವು ಕೂಡ 100% ಅಂತ ಹೇಳ್ತಿಲ್ಲ ನಾನು, ಹೆಚ್ಚು ಸಂಖ್ಯೆಯಲ್ಲಿ ಈ ತರದ್ದು ನಾವು ಸೇವೆಯನ್ನ ಮಾಡುವಂತ ಪ್ರಯತ್ನವನ್ನ ನಾವೆಲ್ಲ ಟೀಚರ್ಸ್ಗಳು ಕೂಡ ಮಾಡ್ತೀವಿ ಅನ್ನೋದು ನನಗೆ ತುಂಬಾ ಸಂತೋಷ ಅಂತ ಅನ್ಸುತ್ತೆ. ಆಯ್ತು, 20 ನಿಮಿಷ ಆಯ್ತು. ಎಲೆಕ್ಷನ್ ಬಗ್ಗೆ ಅವೇರ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ತುಂಬಾ ವೆರೈಟಿ ಪ್ರೋಗ್ರಾಮ್ಸ್ ಅನ್ನು ಮೋಟಿವ್ ಎಷ್ಟು ವ್ಯಾಲ್ಯೂಸ್ ಇದೆ ಅಂತಕ್ಕಂಥದ್ದನ್ನ ಮಕ್ಕಳಿಗೆ ಹೇಳುವಂತದನ್ನ ನಾವು ಮಾಡ್ತೀವಿ. ಎಲೆಕ್ಷನ್ ಬಿಫೋರ್ ಎಲೆಕ್ಷನ್ ಕಾಲೇಜಲ್ಲಿ ಎಲ್ಲರಿಗೂ ನಮ್ಮದು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಆಮೇಲೆ ನಮ್ಮಲ್ಲಿ ಕಾವೇರಿ 2 ಅಂತ ಇಂಟ್ರೊಡಕ್ಷನ್ ಆಯಿತು. ಅದು ಎಲ್ಲ ಸಿಟಿಜನ್ಸ್ ಆನ್ಲೈನಲ್ಲೇ ಫಿಲ್ ಮಾಡಿಬಿಟ್ಟು ನಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಆನ್ಲೈನಲ್ಲಿ ಕಳಿಸ್ತಾರೆ. ಟೈಮಿಂಗ್ ಸಹ ಅವ್ರು ಯಾವ ಟೈಮಿಂಗ್ ಬೇಕೋ ಆ ಟೈಮಿಂಗಲ್ಲೇ ಅವರು ಇದು ಮಾಡ್ಕೊಳ್ತಾರೆ. ಆ ಟೈಮಿಂಗಲ್ಲೇ ಸಾರ್ವಜನಿಕರು ಬಂದಾಗ 10 ಮಿನಿಟ್ಸಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಆಮೇಲೆ ಅವರಿಗೆ ನಾವು ತುಂಬ ಹೊತ್ತು ವೇಟ್ ಮಾಡಿಸಲ್ಲ. ಮೊದಲಾದ್ರೆ ನಾವು ಫೀಡ್ ಮಾಡಿ ಒಂದು ಅರ್ಧ ಗಂಟೆ ಆಗ್ತಿತ್ತು, ಈ 10 ಮಿನಿಟ್ಸಲ್ಲೇ ಸಾರ್ವಜನಿಕರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಆಮೇಲೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಹುಡುಗ ಹುಡುಗಿ ಎಲ್ಲರೂ ನಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರಬೇಕಾಗಿತ್ತು. ಈಗೆಲ್ಲ ಆನ್ಲೈನಲ್ಲೇ ಫಿಲ್ ಮಾಡಿ ಅಲ್ಲೇನೆ ಅವರು ಡಿಜಿಟಲ್ ಸರ್ಟಿಫಿಕೇಟ್ ತಗೊಳ್ಬಹುದು. ಮ್ಯಾರೇಜ್ ಸರ್ಟಿಫಿಕೇಟ್ ನಾವು ಅವರು ನಮ್ಮಲ್ಲಿ ಆನ್ಲೈನಲ್ಲಿ ನಾವು ಚೆಕ್ ಮಾಡಿಬಿಟ್ಟು ಎಲ್ಲ ರೆಕಾರ್ಡ್ಸ್ ಕರೆಕ್ಟ್ ಇದ್ರೆ ನಾವು ಮತ್ತೆ ಅವರಿಗೆ ವಾಪಸ್ ಕಳಿಸಿ ಅಲ್ಲಿ ಆನ್ಲೈನಲ್ಲಿ ಅವರು ತಗೋಬಹುದು. ಆಮೇಲೆ ಇನ್ನೊಂದು ಮದುವೆ ಆಗುತ್ತೆ. ಸ್ಪೆಷಲ್ ಮ್ಯಾರೇಜ್ ನೋಟಿಸ್ ಕೊಟ್ಟು ಅವ್ರು ಬರ್ಬೇಕಾಗುತ್ತೆ. ಅಲ್ಲ ಮೇಡಮ್, ಈಗ ಏನು ರೂಲ್ ತರ್ತೀರಂತೆ ಅಲ್ಲಿ ಮ್ಯಾರೇಜ್ ಆಕ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕಂತ ಅಬ್ರಾಡ್ ಅಲ್ಲಿ. ಅದೇನೋ ಕಂಟಿನ್ಯೂಸ್ ವಿಸಿಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಅದಕ್ಕೆ ಮೊನ್ನೆ ಯಾರೋ ಕೇಳಿದ್ರು, ಅದನ್ನ ಸಬ್ ರಿಜಿಸ್ಟ್ರಾರ್ ಆಫೀಸ್ ಫೋನ್ ಮಾಡಿದೆ. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕಂತ ಫ್ಯಾಮಿಲಿ ಇವರೇ ಅಂತ. ಇನ್ನೂ ಬಂದಿಲ್ಲ. ಅದೇ ಆಮೇಲೆ ಆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಪ್ರಾಪರ್ಟೀಸ್ ಅಲ್ಲೇ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತು. ಈಗ ಆ ಜಿಲ್ಲೆಯಲ್ಲಿ ಯಾವ್ದಾದ್ರು ಸಬ್ ರಿಜಿಸ್ಟ್ರಾರ್ ಆಫೀಸ್ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತೀವಿ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲ. ಈ ಇಲಾಖೆ ವಿಷನ್ ಎನ್ನುವಂಥದ್ದು ಹಿಂದುಳಿದ ವರ್ಗಗಳ ಜನರನ್ನ ಸಾಮಾಜಿಕವಾಗಿ ಅವರೆಲ್ಲರನ್ನ ನಾವು ಮುಖ್ಯವಾಗಿ ಮುಂದೆ ತರಬಹುದು. ಅದರ ದೇಶಗಳು ಯಾವ ಮೂಲಕ ಅಂತಂದ್ರೆ ಶಿಕ್ಷಣ, ಉದ್ಯೋಗ, ಆರ್ಥಿಕ,
ಹಾಗೂ ಮೂಲಭೂತ ಸೌಕರ್ಯಗಳನ್ನು ನೀಡುವುದರ ಮೂಲಕ ನಾವು ಆ ಸಮಾಜವನ್ನು ಉನ್ನತ ದರ್ಜೆಯ ಸೌಕರ್ಯಗಳನ್ನು ನೀಡುವ ಮೂಲಕ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಯಾವುದೇ ರೀತಿ ಕುಂದುಕೊರತೆ ಆಗಬಾರ್ದು ಅಂತ ಆನ್ಲೈನ್ ಮತ್ತೆ ಬೇರೆ ಇಲಾಖೆ ಜೊತೆ ಇಂಟಿಗ್ರೇಷನ್ ಮಾಡ್ಕೊಂಡಿದ್ದೀವಿ. ಎಜುಕೇಶನ್ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಇವು. ನಮಸ್ಕಾರ ಸರ್. ಈ ಪೊಲೀಸ್ ಬಗ್ಗೆ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ. ಪೊಲೀಸ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟು, ಎಜುಕೇಶನ್, ಫುಡ್ ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟು ಅವರವರ ಪ್ರಾಮುಖ್ಯತೆಯನ್ನು ಹೇಳ್ತಾ ಇದ್ರು. ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಏನೇ ಕಾರ್ಯ ಅನುಷ್ಠಾನ ಮಾಡ್ಬೇಕಂದ್ರೆ ಪೊಲೀಸ್ ಅವರು ಹೇಳ್ತೀರಾ ಏನೂ ಆಗಲ್ಲ. ಪ್ರತಿಯೊಂದು ಎಜುಕೇಶನ್ ಇರ್ಬೋದು, ಎಜುಕೇಶನ್ ನಮ್ಗೆ ಕಲ್ಸ್ಕೊಟ್ಟಿದ್ ನೀವೇ, ನಿಮ್ಮಿಂದನೇ ಬೆಳೆದಿದ್ದೀವಿ, ಆದ್ರೆ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅದು ನಮ್ಮ ಕಾರ್ಯ. ಗುರು ಕಾಣಿಕೆ ಅದಕ್ಕೆ ಓಮ್ ಅಂತ ಕೊಟ್ಟಿರೋದು. ನಾವೇನ ಲೇಟ್ ಆಗೋದ್ರು ನಮ್ಮ ಓಮ್ ಹೊಡಿತಾರೆ, ಆದ್ರೆ ಹೋಗ್ಲೇಬೇಕಾಗುತ್ತೆ ಕರ್ತವ್ಯಕ್ಕೆ. ಆಮೇಲೆ ಇನ್ನೊಂದು ವಿಶೇಷ ಈ ಕಾರ್ಯದ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ದು ಶ್ರುತಿ ಮೇಡಮ್ ಅವ್ರು ಹೇಳಿದ್ರು, ಈ ಆಫೀಸ್ ನಲ್ಲಿ ಹೇಳಿದ್ರು, ವೆಬ್ ಪೋರ್ಟಲ್, ವೆಬ್ ಪೇಜ್ ಅಂತ. ವೆಬ್ ಪೇಜ್ ಅಂದ್ರೆ ನಮ್ದು ಆಟೋಮೇಟೆಡ್ ಸರ್ವಿಸ್ ನಲ್ಲಿ, ಇದರಲ್ಲಿ ನಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ ಡಿಜಿಟಲೈಸೇಷನ್ ಆಗಿದೆ. ಯಾವುದೇ ಡಾಕ್ಯುಮೆಂಟ್ ಪ್ರೋಸೆಸ್ ಮ್ಯಾನ್ಯುಯಲ್ ಇಲ್ಲ. ಎವ್ರಿಥಿಂಗ್ ಮ್ಯಾನ್ಯುಯಲ್ ಅವ್ರು ಬಂದು ಹೇಳಿದ್ರು ನಾವು ಕೈನಲ್ಲಿ ಬರೆದು ಕನ್ವರ್ಟೆಡ್ ಇಂಟು ಡಿಜಿಟಲ್ ಮಾಡಿ ಅವ್ರಿಗೆ ಕೊಡ್ತೀವಿ. ಕೋರ್ಟು, ಆನ್ಲೈನ್ ಸರ್ವಿಸು, ಕೋರ್ಟ್ ಮಾನಿಟರಿಂಗ್ ಸಿಸ್ಟಮ್, ಎವ್ರಿಥಿಂಗ್ ಡಿಜಿಟಲೈಸೇಷನ್. ನಾವಲ್ಲ, ನಮ್ಮನ್ನ 1860ರಲ್ಲಿ IPC ಏನ್ ಬಂದಿದೆ ಅವತ್ತಿಂದ ಇವತ್ತವರೆಗೂ ನಮ್ದು ಎಲ್ಲಾ ಸರ್ವಿಸು ಡಿಜಿಟಲೈಸೇಷನ್. ಯಾಕೆಂದ್ರೆ ನಮ್ಮನ್ನ ಮಾನಿಟರ್ ಮಾಡ್ತಾ ಇರೋದು ಪೊಲಿಟಿಷಿಯನ್ ಮಾಡ್ತಾರೆ, ಪಬ್ಲಿಕ್ ಮಾಡ್ತಾರೆ, ಕೋರ್ಟ್ ಮಾನಿಟರ್ ಮಾಡ್ತಾರೆ. ಎವ್ರಿಥಿಂಗ್ ನಾವೇನ ತಪ್ಪು ಮಾಡಿದ್ರು ನಮ್ಗೆ ಇದಾಗುತ್ತೆ. ಅದಕ್ಕೋಸ್ಕರ ಎವ್ರಿಥಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಡಿಜಿಟಲೈಸೇಷನ್, ಆನ್ ಪ್ರೋಸೆಸ್ ವರ್ಕೇಷನ್. ಮೇಡಮ್ ನಮ್ಗೆ ಏನು ಸ್ಪೆಸಿಫಿಕೇಶನ್ ಕೊಟ್ಟರು ಅದ್ರ ಪ್ರಕಾರನೇ ಇದನ್ನ ನಾವು ಎನ್ಶೋರ್ ಮಾಡಿದೀವಿ. ನಮ್ಮ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವಾಗ ಬಂದಿರೋ ಹೊಸ BNSS ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಶ್ರೀಮತಿ ಗಾಯತ್ರಿ ವಿದ್ಯಾ ಪಾಟೀಲ್ ರವರಿಂದ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಸೇವೋತ್ತಮ ಶಿಬಿರ ಯಶಸ್ವಿಯಾಗಲು ಕಾರಣರಾದ ಆಡಳಿತಾತ್ಮಕ ತರಬೇತಿ ಸಂಸ್ಥೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು.